ఎవరది? నేనే విజయ రాజేంద్ర బహదూర్. తీరా తలుపు తీరా! నీకెంతరా ధైర్యం? ఇక్కడ ఎందుకు వచ్చావురా? నాగవల్లి, నీకేం కావాలో చెప్పు. నాకు నువ్వు కావాలరా. ఎందుకు? నిన్ను చంపాలి. నిన్ను చంపే వరకు నిద్రపోన్రా. అది నీ వల్ల సాధ్యమా? సాధ్యంరా, ఖచ్చితంగా సాధ్యం. అయితే చంపు. ఈ రోజు కాదురా, వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదురా. దుర్గాష్టమి రోజుకే కదా, ఇప్పుడెందుకు వచ్చావు? పో ఇప్పుడు. ఆ రోజరా. పోతాన్రా, మళ్ళీ వస్తాను. ಏನಾಯ್ತು ಆಚಾರ್ಯ? ನನ್ನ ಪೂಜೆಗೆ ಯಾರೋ ಭಂಗ ಮಾಡಿಬಿಟ್ರು. ನಾಗವಲ್ಲಿನ ಕರೆದು ನಾನಲ್ಲಿ ಕೂರಿಸ್ತಾ ಇದ್ದೆ, ಆದ್ರೆ ಯಾರೋ ಅವಳ ದಿಕ್ ತಪ್ಪಿಸಿದ್ದಾರೆ. ಯಾರಿರ್ಬೋದು ಸ್ವಾಮೀಜಿ? ತಪ್ಪು ಮಾಡಿಬಿಟ್ರಿ, ನೀವು ತಪ್ಪು ಮಾಡಿಬಿಟ್ರಿ. ಇಲ್ಲ, ನಾ ಒಳ್ಳೇದೇ ಮಾಡಿದ್ದೀನಿ. ನೋಡಿ, ದಯವಿಟ್ಟು ನಮ್ಮ ನೆಮ್ಮದಿನ ಹಾಳು ಮಾಡಕ್ ನೋಡ್ಬೇಡಿ. ಇದು ಮದ್ದು ಮಾತ್ರೆಯಿಂದ ವಾಸಿ ಆಗೋ ಕಾಯಿಲೆ ಅಲ್ಲ, ಮಂತ್ರಶಕ್ತಿಯಿಂದ ನಾಶ ಮಾಡಬೇಕಾಗಿರೋ ದುಷ್ಟಶಕ್ತಿ. ಈ ಕಾಯಿಲೆ ವಾಸಿ ಮಾಡೋ ಡಾಕ್ಟರ್ಗೆ ಮಂತ್ರಗಳ ಬಗ್ಗೆ ಏನು ಗೊತ್ತು? ಇದು ನಮ್ಮ ರಮೇಶನಿಗೆ ತಿಳಿತಾ ಇಲ್ವೇ? ಛೇ, ತೋರಿಸಿ. ಇದಾ? ಇದು ಎಕ್ಸ್ಕ್ಯೂಸ್ ಮೀ. ಅರೆ, ಐ ಆಮ್ ಮಹಾದೇವ್, ಡ್ಯಾನ್ಸ್ ಪ್ರೊಫೆಸರ್. ರಮೇಶ್, ನಮ್ ವಾಣಿಗ್ ನೋಡಿರೋ ಗಂಡಿವ್ರೆ. ಓ ಮಿಸ್ಟರ್ ಮಹಾದೇವ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಆಮೇಲೆ ಹೆಂಡತಿಯನ್ ಕರ್ಕೊಂಡು ಸಾರಿ ಸೆಲೆಕ್ಷನ್ ಮಾತ್ರ ಬರಬೇಡಿ ಸರ್, ಅರ್ಧ ಜೀವನ ಎಲ್ಲ ಸೀರೆ ಅಂಗಡಿಯಲ್ಲೇ ಹೊಟ್ಟೋಗುತ್ತೆ. ಒನ್ ಸೆಕೆಂಡ್. ಓಕೆ, ತಗೊಳ್ಳಿ. ಹೇಗಿದೆ ಸ್ಯಾರಿ? ವಾವ್, ರಮೇಶ್, ನಾನು ಇಷ್ಟೊಂದು ಈ ಕಲರ್ಗೋಸ್ಕರ ಹುಡುಕ್ತಾ ಇದ್ದೆ. ಥ್ಯಾಂಕ್ ಯು ವೆರಿ ಮಚ್, ರಿಯಲಿ ಐ ಲೈಕ್ ಇಟ್. ನನ್ನ ಹೆಂಡತಿ ಟೇಸ್ಟ್ ನನಗಿಂತ ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮುಗೀತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ರೈಟ್. ಆಚಾರ್ಯರೇ, ಬರೋ 15ನೇ ತಾರೀಕು ನನ್ನ ಮಗಳ ನಿಶ್ಚಿತಾರ್ಥ, 26ನೇ ತಾರೀಕು ಮದುವೆ ನಿಶ್ಚಯ ಆಗಿದೆ. ಮೊದಲನೇ ಲಗ್ನ ಪತ್ರಿಕೆನ ನಿಮಗೆ ಕೊಡಬೇಕು ಅಂತ ಬಂದಿದ್ದೀವಿ. ಈ ಮದುವೆಗೆ ಮುಂಚೆ ನಮ್ಮ ಬಂಗ್ಲೆ ಸಮಸ್ಯೆ ಬಗೆಹರಿಯುತ್ತಾನೆ. ಯೋಚನೆ ಮಾಡಬೇಡಿ, ಇನ್ನು 2 ದಿನದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ. ಧೈರ್ಯವಾಗಿರಿ. ವಿಜಯ್, ವಿಜಯ್, ಬರೋ ಶುಕ್ರವಾರ ತುಂಬಾ ಒಳ್ಳೆ ದಿನ ಅಂತೆ. ನಾವು ವಾಣಿಗೆ ಪ್ರೆಸೆಂಟ್ ಮಾಡೋಕೆ ಒಡವೆಗಳನ್ನ ಆವತ್ತೇ ತಗೋಬೇಕು. ನೀವು ನನ್ನ ಜೊತೆ ಬರ್ತೀರಾ? ಯಾಕೆ? ರಮೇಶನ್ ಕರೆಯೋ ತಾನೆ? ಕಾಂಟ್ರಾಕ್ಟ್ ಕೆಲಸ ಸ್ಲೋ ಆಗಿ ನಡೀತಿರೋದ್ರಿಂದ ಅವ್ರು ತುಂಬಾ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಕರೆದಿದ್ದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗು ಅಂದ್ರು. ಶುಕ್ರವಾರ ಒಡವೆ ತಗೊಳಕ್ಕೆ ನಿಮ್ ಜೊತೆ ನಾನು? ಹೌದು. ಆಮೇಲೆ ಮದ್ವೆ ಕೆಲಸ ಶುರು ಆಗ್ಬಿಟ್ರೆ ಹೋಗೋಕೆ ಟೈಮ್ ಆಗಲ್ವಲ್ಲ. ಬರ್ತೀರಾ ತಾನೆ? ಬರ್ತೀನಿ. ಖಂಡಿತವಾಗ್ಲೂ ಬರ್ಬೇಕು ವಿಜಯ್. ಖಂಡಿತ ಬರ್ತೀನಿ. ಥ್ಯಾಂಕ್ ಯು. ಗಂಗಾ, 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 ಗಂಗಾ.
ಗಂಗೆಯಲ್ಲಿ ಕಮಾನ್ ಹುಡ್ಕೋಣ ಬಾ ಬಾ. ಗಂಗಾ ಗಂಗಾ ನನ್ನ ಮಾತು ಕೇಳಿ. ನಾಶ ಮಾಡಕ್ ನೋಡ್ತೀಯೇನೋ? ನಂದೇನು ತಪ್ಪಿಲ್ಲ ಅಂತ ಹೇಳಿದೆ. ನಿನ್ನ ಕ್ಷಮಿಸಲ್ಲ ಕಣೋ. ನಿನ್ನ ಕ್ಷಮಿಸಲ್ಲ ನಾನು. ಸರ್ ಬೇಡ ಸರ್. ರಮೇಶ್. ನನ್ನ ಮಾತು ಕೇಳಿ ಸರ್. ನಮ್ಮ ಮನೆಗೆ ಹಳಿನಾಗ್ ಬರೋನು ನನ್ನ ಹೆಂಡತಿ ಜೊತೆ ಮಿಸ್ಬಿಹೇವ್ ಮಾಡ್ತಿದ್ದಾನೆ. ಮುಚ್ಚೆ ಬಿದ್ದಿದ್ದಾರೆ ಮೊದಲು ಅಲ್ಲಿ ನೋಡೋಕು. ಗಂಗಾ 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 ಸರ್ ಸರ್ ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಅವರೇ ಬಂದ್ರು, ಹಿಡ್ಕೊಂಡ್ರು, ಎಳ್ದಾಡಿದ್ರು ಸರ್. ನನಗೆ ಗೊತ್ತು ನಿಮ್ದೇನು ತಪ್ಪಿಲ್ಲ. ಹೈ ಇಲ್ಲೇನೋ ಮಾಡ್ತಿದ್ಯಾ ನೀನು? ನನ್ನ ಹೆಂಡತಿ ಜೊತೆ ಕೆಡ್ದ ನಡ್ಕೊಂಡಿದ್ದು ಅಲ್ದೆ ಇಲ್ಲಿ ಬಂದು ಹೊಸದಾಗ ನಾಟಕ ಆಡ್ತಿದ್ಯಾ? ರಮೇಶ್ ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ನೀನ್ ಸುಮ್ನಿರ. ನೀನ್ ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ. ರಮೇಶ್. ನೀನ್ ಸುಮ್ನಿರ. ರಮೇಶ್. ಯಾಕೆ ಬಂದೆ ಮತ್ತೆ? ರಮೇಶ್ ನನ್ನ ಮಾತುಗಳು ಇದರಲ್ಲಿ ಇವ್ರದ್ದೇನು ತಪ್ಪಿಲ್ಲ. ಏನ್ ಹೇಳ್ತಿರೋ ನೀನು? ಏನ್ ಹೇಳ್ತಿದ್ಯಾ ಅಂದೆ? ಅಂದ್ರೆ ನನ್ ಗಂಗಾ ಇವ್ ಜೊತೆ ಕೆಡ್ದ ನಡ್ಕೊಂಡ್ಲು ಅಂತಾನ? ನನ್ ಗಂಗಾ ಇವ್ ಹಿಂದೆ ಹೋದ್ಲು ಅಂತ ಹೇಳ್ತಿದ್ಯಾ? ಇಂಥವ್ರನ್ನೆಲ್ಲ ರಮೇಶ್ ತಪ್ಪು ಗಂಗಾದೇನೆ. ಗಂಗಾನೇ ಇವ್ರನ್ನ ಹುಡ್ಕೊಂಡು ಹೋಗಿದ್ದು, ಗಂಗಾನೇ ಇವ್ರ ಹತ್ರ ನಡ್ಕೊಂಡಿದ್ದು. ಹೇ ವಿಜಯ್, ಅವತ್ತು ನೀನು ಗಂಗಾನ್ ಕಾಪಾಡಿದಾಗ ಅನುಮಾನ ಪಡ್ತಿದ್ದ ನನ್ನ ಮಾವನಿಗೆ ನೀನ್ ನನ್ನ ಕರ್ಣ ಅಂತ ಹೇಳಿದೆ. ಆದರೆ ಇವತ್ತು ಯಾವನೊಬ್ಬ ಮೂರನೇವನಿಗೋಸ್ಕರ ನಿನ್ನ ಆಪ್ತ ಮಿತ್ರನ ಹೆಂಡತಿ ಮೇಲೆ ಎಷ್ಟು ದೊಡ್ಡ ಆರೋಪ ಮಾಡ್ತೀನೋ? ರಮೇಶ್ ಮತ್ತೆ ನಿನ್ ಬಾಯಿಂದ ನನ್ನ ಹೆಸರು ಹೇಳ್ಬೇಡ. ವಾಣಿ ನೀನ್ ನೋಡಿದ ಗಂಡವನು ಅನ್ನೋ ಕಾರಣಕ್ಕೋಸ್ಕರ ನನ್ ಗಂಗನ್ ಬಗ್ಗೆ ಎಷ್ಟು ನೀಚವಾಗಿ ಮಾತಾಡ್ತೀನೋ? ಹೇಯ್, ನಿನ್ನಂತ ಅಯೋಗ್ಯನಿಗೆ ಇನ್ಮೇಲೆ ಈ ಮನೆಯಲ್ಲಿ ಜಾಗ ಇಲ್ಲ. ಇಲ್ಲಿಂದ ಹೊರಟೋಗು. ಇಲ್ಲಿಂದ ಹೊರಟೋಗು. ರಮೇಶ್ ನಾನು ಹೇಳೋದನ್ನ ಸಮಾಧಾನ ಕೇಳು. ನಿಜ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಹೋಗು ಆಚೆ ಅಂದೆ. ಓಕೆ ಓಕೆ, ಇನ್ನು 2 ದಿವಸ ಟೈಮ್ ಕೊಡು. ಈ ಮನೇಲಿರೋ ಸಮಸ್ಯೆನ ಬಗೆಹರಿಸಿ ನಾನೇ ಹೊರಟೋಗ್ತೀನಿ ಪ್ಲೀಸ್. ಹೇಯ್, ಅದನ್ನೆಲ್ಲ ನೋಡ್ಕೊಳಕ್ಕೆ ರಾಮಚಂದ್ರ ಆಚಾರ್ಯರಿದ್ದಾರೆ. ನೀನೇನೇನು ಬೇಕಾಗಿಲ್ಲ, ಹೋಗೋ. ಏ ರಮೇಶ್, ಗಂಗಾಗ್ ಒಂದ್ ಮಾತು ಹೇಳ್ಬಿಟ್ಟು ಹೋಗ್ತೀನಿ ಕಣೋ. ಅವಳ ಹೆಸರು ಹೇಳಕ್ಕೂ ನಿನ್ ಯೋಗ್ಯತೆ ಇಲ್ಲ. Get out. ಏಯ್, ಅವನೇ ಮನೆ ಬಿಟ್ಟು ತೊಡಗು ಅಂತ ಹೇಳಾಯ್ತಲ್ಲ, ಇನ್ನೇನು ಮಾತಾಡ್ತಾ ಇದೆಯಾ? ನಡೆಯೋ ಆಚೆ. ದಯವಿಟ್ಟು ನನ್ನ ಮಾತು ಕೇಳಿ. ಮನೇನ್ ಸರಿ ಮಾಡ್ಬಿಟ್ಟು ನಾನೇ ಏನು ಹೊರ್ಟೋಗ್ತೀನಿ. ಸರಿ ಮಾಡ್ಬೇಕಾಗಿಲ್ಲ, ಎಲ್ಲ ನಾನು ನೋಡ್ಕೋತೀನಿ. ನೀನು ಬಾರೋ ಆಚೆ. ಬುದ್ಧಿ, ನನ್ನ ಮೊಮ್ಮಗಳ ಮೇಲೆ ಇಲ್ಲದ ಅಪವಾದ ವರ್ಸಿ ಕೋಣೆ ಕೂಡ ಹಾಕಿದ್ರು. ಇವ್ರು ಹೇಳೋದೆಲ್ಲ ಸುಳ್ಳು ಬುದ್ಧಿ. ಮೊದ್ಲು ಆಚೆ ಕಳಿಸಿ. ನಡಿ ಆಚೆ. ಸರ್, ನಡಿ ಆಚೆ. ಸರ್. ನೀನ್ ನಡಿ ಆಚೆ. ನನಗೆಲ್ಲ ಸರ್, ಗೊತ್ತು. ದಯವಿಟ್ಟು ನೀನು ಹೊರಗೆ ನಡಿ. ಸರ್, ನಡಿ ಸರ್, ಮೊದ್ಲು ಹೊರಗೆ. ಏನಿದೆಲ್ಲ? ಯಾರನ್ನ ಮನೆ ಬಿಟ್ಟು ಹೊರಗೆ ಕಳ್ಸಕ್ ನೋಡ್ತಾ ಇದ್ದೀರಾ? ಇವರು ಮನೆ ಬಿಟ್ಟು ಹೊರಗಡೆ ಹೋದ್ರೆ ತೊಂದರೆ ಅನುಭವಿಸೋದು ನೀವೇ. ಆಚಾರ್ಯರೇ, ಇವು ನನ್ನ ಗಂಡ ಮೇಲೆ ನೀವೇನು ಹೇಳಬೇಡಿ, ನನಗೆಲ್ಲ ಗೊತ್ತು. ಈಗಿಲ್ಲಿ ನಾನಿರೋದಕ್ಕಿಂತ ಹೆಚ್ಚಾಗಿ ಇವರಿದ್ರೇನೆ ಒಳ್ಳೇದು. ನನ್ನ ಪೂಜೆ ಜೊತೆಗೆ ಇವರ ಮನೋಜ್ಞಾನ ಇದ್ರೇನೆ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋಕ್ ಸಾಧ್ಯ. ಆವತ್ತು ನಾನು ಹೋಮ ಮಾಡುವಾಗ ನನ್ನ ಪೂಜೆಗೆ ಭಂಗ ಆಯಿತು. ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನೊಂದಿನ ಇವರನ್ನ ಭೇಟಿ ಮಾಡಿ ಏನ್ ನಡೀತು ಅಂತ ಕೇಳಿದೆ. ಅವರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಅಷ್ಟೇ ಅಲ್ಲ, ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ. ನಾನೊಂದ್ಸಲ ಅಮೆರಿಕಾದಲ್ಲಿ ಬ್ರಾಡ್ಲಿ ಅವ್ರನ್ನ ಭೇಟಿ ಮಾಡಿ
ಪ್ಯಾರಾಸೈಕಾಲಜಿ ಬಗ್ಗೆ ನನಗಿದ್ದ ಕೆಲವು ಸಂದೇಹಗಳನ್ನು ಕೇಳಿದೆ. ಆಗ ಅವರು ಪ್ರಪಂಚದಲ್ಲೇ ಪ್ರಸಿದ್ಧವಾದ ಒಂದು ಪುಸ್ತಕನ ನನ್ನ ಕೈ ಕೊಟ್ರು. ಅದನ್ನ ಓದಿ ಅನೇಕ ವಿಷಯಗಳನ್ನು ತಿಳ್ಕೊಂಡೆ. ಆ ಪುಸ್ತಕ ಬರೆದವರು ಇವರೇ ಅಂತ ಗೊತ್ತಾಗಿ ತುಂಬಾ ಸಂತೋಷಪಟ್ಟೆ. ಇಂಥ ದೊಡ್ಡ ವ್ಯಕ್ತಿಯನ್ನ ಮನೆಯಿಂದ ಆಚೆ ಕಳ್ಸಕ್ ನೋಡ್ತಾ ಇದ್ದೀರಾ? ನೀವೆಲ್ಲ ಇವ್ರಿಗೆ ಇಷ್ಟು ಅವಮಾನ ಮಾಡ್ತಾ ಇದ್ರು ಅದನ್ನೆಲ್ಲ ಸಹಿಸ್ಕೊಂಡು ಇವ್ರು ಇಲ್ಲೇ ಇದ್ದಾರೆ. ಯಾಕೆ ಗೊತ್ತಾ? ಬೇಡಿ ಆಚಾರ್ಯ. ಸುಮ್ಮನೆ ನಿಮ್ ಹೆಂಡತಿ ಬಗ್ಗೆ ಒಂದು ಮಾತಾಡಿದ್ರು ಅಂತ ಅವರನ್ನ ಮನೆ ಬಿಟ್ಟು ಹೋಗಿ ಅಂತ ಹೇಳ್ತೀರಾ? ಆದರೆ ನಿಮ್ಮ ಹೆಂಡತಿನ ಕಾಪಾಡೋದಕ್ಕೋಸ್ಕರ ಇವರು ತಮ್ಮ ಜೀವನೇ ಪಣವಾಗಿಟ್ಟಿದ್ದಾರೆ ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಾ? ಹೌದು, ಗಂಗಾ ಜೀವಂತ ಉಳಿಬೇಕು ಅಂದ್ರೆ ವಿಜಯ್ ತಮ್ಮ ಜೀವನ ಅರ್ಪಿಸ್ಲೇಬೇಕು. ಅದೇ ವಿಧಿ. ನಾನು ಹೇಳಿದ್ದನ್ನ ಕೇಳಿ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಿರ್ಬೇಕಲ್ಲ. ವಿಜಯ್, ನನ್ನ ಹತ್ರ ಹೇಳಿದ್ದನ್ನ ದಯವಿಟ್ಟು ನಿಮ್ಮ ಸ್ನೇಹಿತನಿಗೂ ಹೇಳಿ. ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಈ ಮನೆಯಲ್ಲಿ ನಾಗವಲ್ಲಿಯಿಂದ ತೊಂದರೆಗೆ ಸಿಕ್ಕಾಕೊಂಡಿರೋದು ಸೌಮ್ಯ ಅಲ್ಲ, ನಿನ್ನ ಹೆಂಡತಿ ಗಂಗಾ. ಅದನ್ನ ಈ ಮನೆಗೆ ಬಂದ ಮೊದಲನೇ ದಿನಾನೇ ನಾ ಸೌಮ್ಯ ನೋಡಿದ ತಕ್ಷಣ ಆಕೆಗೆ ಯಾವ ತೊಂದರೆನೂ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಆದರೆ ನಾಗವಲ್ಲಿಯಿಂದ ನಿಜವಾಗ್ಲೂ ತೊಂದರೆ ಅನುಭವಿಸ್ತಾ ಇರೋದು ಯಾರು ಅಂತ ಆವತ್ತು ನನಗೆ ಗೊತ್ತಾಗಲಿಲ್ಲ. ಹೀಗಿರುವಾಗ ಗಂಗಾನ ಒಂದು ದಿವಸ ನಾನು ನಾಗವಲ್ಲಿ ರೂಮ್ ಕರ್ಕೊಂಡು ಹೋದೆ. ಆ ರೂಮ್ನಲ್ಲಿ ಗಂಗಾ ಮುಖದಲ್ಲಾದ ಬದಲಾವಣೆಗಳನ್ನ ಗಮನಿಸಿದೆ. ಇದಕ್ಕೆ ಮೊದಲು ಗಂಗಾನ ನಾನು ಯಾವತ್ತೂ ಆ ಸ್ಥಿತಿಯಲ್ಲಿ ನೋಡಿರಲಿಲ್ಲ. ದೇರ್ ವಾಸ್ ಎ ಡ್ರಾಸ್ಟಿಕ್ ಚೇಂಜ್ ಇನ್ ಹರ್. ಎಸ್, ಶಿ ವಾಸ್ ಇನ್ ಎ ಸೈಕಿಕ್ ವೈಬ್ರೇಷನ್. ಬೀಗದ ಕೈ ತಂದುಕೊಟ್ಟ ಸೌಮ್ಯಗೆ ಯಾವ ತೊಂದರೆನೂ ಆಗಿರಲಿಲ್ಲ. ಆದರೆ ರೂಮ್ ಒಳಗಡೆ ಹೋದ ಗಂಗಾಗೆ ನಾಗವಲ್ಲಿಂದ ತೊಂದರೆ ಆಗಿದೆ ಅಂತ ನನಗೆ ಗೊತ್ತಾಯ್ತು. ಇದನ್ನ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಗಂಗಾ ಹತ್ರ ದೇವಸ್ಥಾನದಲ್ಲಿ ನಾಗವಲ್ಲಿ ಗೆಜ್ಜೆ ತೋರಿಸಿ ಇದು ನಾಗವಲ್ಲಿದಲ್ಲ ಅಂತ ಬೇಕು ಅಂತಾನೆ ನಾನು ಆರ್ಗ್ಯೂ ಮಾಡ್ದೆ. ವಿಜಯ್, ಎಲ್ಲ ಗೊತ್ತಿರೋರ್ತಾರೆ, ಸುಮ್ಮನೆ ಕೊಚ್ಕೋಬೇಡಿ. ಯಾರು ಕುಚ್ಕೋತಾ ಇದ್ದಾರೆ? ಏನ್ ಹೇಳ್ತಾ ಇದ್ದೀರಾ? ಎಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ ಇದು ಅದಲ್ಲ. ಇದ್ರ ಬಗ್ಗೆ ನಿಮ್ಗೆ ಎಳ್ಳಷ್ಟು ಗೊತ್ತಿಲ್ಲ. ದೆನ್ ಐ ಕನ್ಫರ್ಮ್ಡ್. ಗಂಗಾ ಅವಾಗವಾಗ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಇದೇ ಗಂಗಾನ್ ಕಾಡ್ತಾ ಇರೋ ಸಮಸ್ಯೆ. ನಾವು ಬೇಕಾಡ್ಸಲ ಪೇಪರ್ನಲ್ಲಿ 75 ವರ್ಷದ ಮುದುಕಿ 18 ವರ್ಷದ ಹುಡುಗಿ ಥರ ಆಡ್ತಾಳೆ, ಅಥವಾ 25 ವರ್ಷದ ಹುಡುಗ 70 ವರ್ಷದ ಥರ ಮಾತಾಡ್ತಾನೆ ಅಂತೆಲ್ಲ ಓದಿದ್ದೀವಿ. ಇದು ಹೀಗೇನೆ. ಇದನ್ನು ನಮ್ಮ ಮೆಡಿಕಲ್ ಟರ್ಮ್ಸ್ನಲ್ಲಿ ಡ್ಯುಯಲ್ ಪರ್ಸನಾಲಿಟಿ ಆರ್ ಸ್ಪ್ಲಿಟ್ ಪರ್ಸನಾಲಿಟಿ ಅಂತ ಕರಿತೀವಿ. ಅಂದರೆ ಒಬ್ಬರು ಇಬ್ಬರಾಗೋ ಒಂದು ಮನೋವ್ಯಾಧಿ, ಪೊಸೆಷನ್ ಸ್ಟೇಟ್. ಈಗ ನಮ್ಮ ಗಂಗಾನು ಇಂಥ ತೊಂದರೆಗೆ ಸಿಕ್ಕಾಕೊಂಡಿದ್ದಾಳೆ. ಗಂಗಾಗಿ ಇದು ಹೇಗೆ ಬಂತು ಅಂತ ತಿಳ್ಕೊಳ್ಳೋಕ್ಕೋಸ್ಕರನೇ ನಾನು ನಿಮ್ಮ ಚಿಕ್ಕಮ್ಮನ ಜೊತೆ ಗಂಗಾ ಹುಟ್ಟೂರಿಗೆ ಹೋಗಿದ್ದೆ. ಆಗಾಗ ಕೆಲಸದ ಮೇಲೆ ಬೇರೆ ಊರುಗಳಿಗೆ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದ ಗಂಗಾ ತಂದೆ ತಾಯಿ ಗಂಗಾನ ಅಜ್ಜಿ ಮನೇಲಿ ಬಿಟ್ಬಿಟ್ಟು ಹೋಗ್ತಾ ಇದ್ರು. ತಂದೆ ತಾಯಿ ಪ್ರೀತಿ ಸಿಕ್ತೆ ಗಂಗಾ ಅಜ್ಜಿ ಹತ್ರ ಬೆಳೆದ್ಲು. ಅಜ್ಜಿ ಹೇಳ್ತಾ ಇದ್ದ ಕತೆಗಳನ್ನ ಕೇಳ್ತಾ ಬೆಳೆದ್ಲು. ಯಾವುದೇ ಕತೆ ಕೇಳಿದ್ರು ಆ ಕತೆಯಲ್ಲಿ ಬರೋ ಪಾತ್ರ ತಾನೇ ಅಂತ ಕಲ್ಪಿಸ್ಕೊತಾ ಇದ್ಲು. ಗಂಗಾ ಹೈಸ್ಕೂಲ್ಗೆ ಬಂದಾಗ ಅವಳ ತಂದೆ ತಾಯಿ ಅವಳನ್ನ ತಮ್ಮ ಜೊತೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ರು. ಅಜ್ಜಿನ ಬಿಟ್ಟು ಹೋಗೋಕ್ಕೆ ಇಷ್ಟ ಇಲ್ಲದ ಗಂಗಾ ಚಿಂತೆಯಲ್ಲಿ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಓಡಾಡೋಕೆ ಶುರು ಮಾಡಿದ್ಲು. ಒಂದು ದಿನ ಕ್ಲಾಸ್ನಲ್ಲಿ ಆನ್ಸರ್ ಶೀಟ್ನ ಬಿಸಾಕಿ ಹುಚ್ಚಿಯಾಗಿ ಓಡಿ ಹೋಗಿದ್ದ ಗಂಗಾನ ಅವ್ರ ಕ್ಲಾಸ್ ಟೀಚರು ಇನ್ನೂ ಮರ್ತಿಲ್ಲ. ಇದೇ ಮೊದಲನೇ ಸಲ ಗಂಗಾಗೂ ಉಂಟಾದ ಸೈಕಿಕ್ ಡಿಸಾರ್ಡರ್. ಈ ವಿಷಯ ಗೊತ್ತಿಲ್ಲದಿರೋ ಗಂಗಾ ತಂದೆ ತಾಯಿ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸ್ತೇನೆ ಅವ್ರ ಜೊತೆ ಕರ್ಕೊಂಡು ಹೊರಟೋದ್ರು. ಆಮೇಲೆ ನಿನ್ನ ಜೊತೆ ಮದುವೆ, ಆಮೇಲೆ ಈ ಮನೆ, ಇಲ್ಲಿ ಕೇಳಿದ ನಾಗವಲ್ಲಿ ಕತೆ. ಮೊದಲೇ ಮಾನಸಿಕ ಬಲಹೀನತೆ ಇದ್ದ ಗಂಗಾನ ನಾಗವಲ್ಲಿ ರೂಮ್ ಹೋಗೋಕೆ ಪ್ರೇರೇಪಿಸ್ತು. ಗಂಗಾ ನಾಗವಲ್ಲಿ ರೂಮ್ಗೆ ಹೋದ್ಲು. ಗಂಗಾ ನಾಗವಲ್ಲಿ ಹಾಗೆ ನಿಂತ್ಕೊಂಡ್ಲು. ಗಂಗಾ ನಾನೇ ನಾಗವಲ್ಲಿ ಅಂತ ಅನ್ಕೊಂಡ್ಲು. ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾ ಹೋದ್ಲು. ಇನ್ನೊಂದು ವಿಧದಲ್ಲಿ ನಾಗವಲ್ಲಿ ಗಂಗಾನ ಆವರಿಸ್ತಾ ಹೋದ್ಲು. ಆದ್ರೆ ಗಂಗಾ ಅಲ್ಲಿ ಯಾವ ಬದಲಾವಣೆನೂ ನಾನು ನೋಡಿಲ್ವಲ್ಲ ಕ್ಯಾಪ್ಟನ್. ನಾಗವಲ್ಲಿಯಾಗಿ ಬದಲಾಗೋ ಗಂಗಾಗೆ ನಿನ್ನ ಎಲ್ಲ ವಿಷಯಗಳು ಚೆನ್ನಾಗಿ ಗೊತ್ತು. ನೀನು ಯಾವಾಗ ಮಲಗ್ತೀಯಾ, ಎಷ್ಟೊತ್ತು ಕೇಳ್ತೀಯಾ, ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ನಿನ್ನ ಜೊತೆನೇ ಇದ್ದು ನಿನಗೇ ಗೊತ್ತಾಗದೇ ಇರೋ ರೀತಿಯಲ್ಲಿ ಏನು ಬೇಕಾದರೂ ಮಾಡೋ ಅತಿ ಬುದ್ಧಿವಂತಿಗೆ ಆಕೆಲಿದೆ.
ಆವತ್ತು ತನ್ನ ಸೀರೆಗೆ ತಾನೇ ಬೆಂಕಿ ಹಚ್ಕೊಂಡು ನಿಮ್ಮೆಲ್ಲರ ದೃಷ್ಟಿ ಸೌಮ್ಯ ಮೇಲೆ ತಿರುಗೋ ಹಾಗೆ ಮಾಡಿದ್ಲು. ಮತ್ತೆ ಅವತ್ತು ವಾಣಿನ ಸಾಯಿಸಕ್ ಹೋಗಿದ್ದು ನಾಗವಲ್ಲಿಯಾಗಿ ಬದಲಾದ ಗಂಗಾ. ಆ ನಾಗವಲ್ಲಿಗೆ ನಮ್ಮ ವಾಣಿ ಮೇಲೆ ಏನ್ ದ್ವೇಷ? ತನ್ನ ಪ್ರೇಮಿ ರಾಮನಾಥನೇ ಈಗ ಇಲ್ಲಿ ವಾಸ ಮಾಡ್ತಿರೋ ಮಹಾದೇವ ಅಂತ ನಾಗವಲ್ಲಿ ತಿಳ್ಕೊಂಡಿದ್ದಾಳೆ. ತನ್ನ ಪ್ರೇಮಿ ವಾಣಿನ ಮದುವೆ ಮಾಡ್ಕೊಳ್ಳೋದು ನಾಗವಲ್ಲಿಗೆ ಇಷ್ಟ ಇಲ್ಲ. ಅದಕ್ಕೆ ಮೊದಲು ವಾಣಿನ ಕೊಲೆ ಮಾಡೋದಕ್ಕೆ ನಾಗವಲ್ಲಿ ನೋಡಿದ್ಲು. ಆದರೆ ಅದು ನಡೀಲಿಲ್ಲ. ಯಾವಾಗ ಅದು ನಡೀಲಿಲ್ವೋ ಮಹಾದೇವನ ಮೇಲೆ ನಿಮ್ಮೆಲ್ರಿಗೂ ಕೆಟ್ಟ ಅಭಿಪ್ರಾಯ ಬರಬೇಕು ಅಂತಾನೆ ಅವ್ರ ಮೇಲೆ ಬಲಾತ್ಕಾರದ ಆರೋಪ ಬರೋ ಹಾಗೆ ಮಾಡಿದ್ಲು. ಹಾಗಾದ್ರೆ ನನ್ನನ್ನು ಕೊಲೆ ಮಾಡಕ್ ನೋಡಿದ್ದು ಅವಳೇ. ನಾಗವಲ್ಲಿ ಗಂಗಾ ಹತ್ರ ಶಾಶ್ವತವಾಗಿರೋದಕ್ಕೆ ತಡೆಯಾಗಿರೋದು ನೀನು. ಅದಕ್ಕೆ ಅವಳು 2 ಸಲ ನಿನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಳು. ಮೊದಲನೇ ಸಲ ಗೋಡೌನ್ನಲ್ಲಿ ನಿನ್ನ ಬೆಂಕಿ ಹಚ್ಚಿ ಸಾಯಿಸೋಕೆ ನೋಡಿದ್ಲು. ಯಾವತ್ತೂ ಇಲ್ಲದ ಗಂಗಾ ನಿನಗೆ ಊಟ ತರ್ತಿದ್ದಾಳೆ ಅಂತ ನನಗೆ ಗೊತ್ತಾದಾಗ ನನಗೆ ಅನುಮಾನ ಬಂದು ನಾನು ಆ ಜಾಗಕ್ಕೆ ಬಂದೆ, ನಿನ್ನ ಕಾಪಾಡಿದೆ. 2ನೇ ಸಲ ಫಿಶ್ ಟ್ಯಾಂಕ್ ತಳಿ ನಿನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಳು. ನಿನಗೆ ಹೀಗಾಯ್ತಲ್ಲ ಅಂತ ಮನೇಲಿ ಎಲ್ಲರೂ ಗಾಬರಿ ಪಡ್ತಿರ್ಬೇಕಾರೆ ತನಗೆ ಸಂಬಂಧನೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ಗಂಗಾ ಇರೋದು ನಾನು ಗಮನಿಸಿದೆ. ಅಷ್ಟೇ ಅಲ್ಲ, ಆ ಕ್ಷಣ ಗಂಗಾ ನಾಗವಲ್ಲಿಯಾಗಿ ಬದಲಾಗೋದನ್ನು ಗಮನಿಸಿದೆ. ನಿಮ್ಮೆಲ್ಲರ ದೃಷ್ಟಿನೂ ಬೇರೆ ಕಡೆ ತಿರುಗಿಸ್ಬೇಕು ಅಂತಾನೆ ನಾನು ಸೌಮ್ಯನ ಅಲ್ಲಿಂದ ಹೇಳ್ಕೊಂಡು ಹೋದೆ. ನಾಗವಲ್ಲಿಯಾಗಿ ಬದಲಾದ ಗಂಗಾ ಉದ್ದೇಶ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಸೌಮ್ಯನ ರೂಮ್ನಲ್ಲಿ ಕೂಡ ಹಾಕಿ ಗಂಗಾನ ಸ್ವತಂತ್ರವಾಗಿ ಬಿಟ್ಟು ಅವಳನ್ನು ಹಿಂಬಾಲಿಸಿದೆ. ಆ ರಾಜ ಇನ್ನೂ ಜೀವಂತವಾಗಿದ್ದಾನೆ ಅಂತ ಗಂಗಾ ಒಳಗಡೆ ಇರೋ ನಾಗವಲ್ಲಿ ತಿಳ್ಕೊಂಡಿದ್ದಾಳೆ. ಆವತ್ತು ಆಚಾರ್ಯರು ಮಾಡ್ತಾ ಇದ್ದ ಪೂಜೆನ ಮೀರಿ ನಾನು ನಾಗವಲ್ಲಿ ರೂಮ್ ಹೋಗಿದ್ದೆ. ನಾನೇ ಆ ರಾಜನ್ ಥರ ನಿಂತ್ಕೊಂಡು ಅವಳ ಹತ್ರ ಮಾತಾಡಿದೆ. ಬರೋ ದುರ್ಗಾಷ್ಟಮಿ ದಿನ ಆ ನಾಗವಲ್ಲಿ ರಾಜನ ಮೇಲೆ ಸೇಡ್ ತೀರಿಸ್ಕೋತಾಳೆ ಅನ್ನೋದನ್ನ ಅವಳಿಂದಾನೇ ತಿಳ್ಕೊಂಡೆ. ಯಾವಾಗ ನಾನು ರಾಜನ ಹಾಗೆ ಅವಳು ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡತ್ತೋ ಆ ಕ್ಷಣನೇ ಅವಳು ನನ್ನ ವಿಜಯರಾಜೇಂದ್ರ ಬಹದ್ದೂರ್ ಅಂತ ತೀರ್ಮಾನ ಮಾಡಿಕೊಂಡ್ಳು. ಅಂದ್ರೆ ಬರೋ ದುರ್ಗಾಷ್ಟಮಿ ದಿನ ಅವಳು ಸೇಡ್ ತೀರ್ಸ್ಕೋಬೇಕು ಅಂತಿರೋದು ನಿನ್ನ? ಎಸ್. ನಾಗವಲ್ಲಿ ಅನ್ಕೊಂಡಿದ್ದು ನೆರವೇರದೆ ಹೋದ್ರೆ ಅವಳು ತನ್ನಂತಾನೇ ನಾಶ ಮಾಡ್ಕೋತಾಳೆ. ಆಗ ಸಾಯೋದು ನಾಗವಲ್ಲಿ ಅಲ್ಲ, ನಮ್ ಗಂಗಾ. ಗಂಗಾ ಉಳಿಬೇಕಾದ್ರೆ ನಾನು ಈ ತ್ಯಾಗ ಮಾಡಲೇಬೇಕು. ಕ್ಯಾಪ್ಟನ್, ರಮೇಶ್, ತನ್ನ ದೇಹದಲ್ಲಿ ನಾಗವಲ್ಲಿ ಬಂದು ಹೋಗ್ತಾ ಇರೋದು ಪಾಪ ಗಂಗಾಗೆ ಗೊತ್ತಿಲ್ಲ. ರಮೇಶ್ ರಮೇಶ್ ಹಾ ಬಂದೆ. ರಮೇಶ್ ರಮೇಶ್, ನನ್ನನ್ನು ಯಾರೋ ಒಳಗಡೆ ಕೂಡ ಹಾಕ್ಬಿಟ್ಟಿದ್ದಾರೆ. ಸೌಮ್ಯ, ಹಾ, ಅವಳೇ ಇರ್ಬೇಕು. ರಮೇಶ್, ಇಲ್ಲಿ ನೋಡಿ, ನನ್ನ ಸೀರೆನೆಲ್ಲ ಯಾರೋ ಹರಿದಾಕ್ಬಿಟ್ಟಿದ್ದಾರೆ. ಅದು ಸೌಮ್ಯನೇ ಇರಬೇಕು. ನೆನ್ನೆ ರಾತ್ರಿ ಸಾಂಗು ಡ್ಯಾನ್ಸ್ ಎಲ್ಲ ಹೇಗಿತ್ತು? ನನಗಂತೂ ಏನು ಜ್ಞಾಪಕನೇ ಇಲ್ಲ ವಿಜಯ್. ಆ ಪಾರ್ಟಿಯಲ್ಲಿ ನನಗೆ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು. ಆಮೇಲೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ರಮೇಶ್, ನಾನು ಯಾವಾಗ ಬಂದು ಇಲ್ಲಿ ಮಲ್ಕೊಂಡೆ? ಅರೆ, ಸ್ವಲ್ಪ ಹಿಡ್ಕೊಡಿ. ಮಾದೇ, ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಯಾರಾದ್ರೂ ಕಾಫಿ ಕೊಟ್ರಾ? ನಾಳೆ ಅಡಿನ ಬರೋಣ. ಕಾಫಿ ಕೊಡಕ್ಕೂ ಯಾರು ಇಲ್ವಾ? ಒಂದ್ ನಿಮಿಷ, ನಾನೇ ತಂದಿರ್ತೀನಿ. ಏನ್ ಕ್ಯಾಪ್ಟನ್ ಇದೆಲ್ಲ? ಇಂಥ ಕಠಿಣ ಪ್ರಸಂಗನ ನನ್ನ ಜೀವಮಾನದಲ್ಲೂ ನೋಡಿದ್ದಿಲ್ಲ. ಇವತ್ತು ನಾಗವಲ್ಲಿ ನಿಮ್ಮನ್ನ ಕೊಲ್ಲೋ ದಿನ. ನೆನೆಸ್ಕೊಂಡ್ರೇನೆ ಮೈಯೆಲ್ಲ ನಡುಗತ್ತೆ. ಈಗೇನ್ ಮಾಡ್ತೀರಾ? ನಾಗವಲ್ಲಿನ ಗಂಗಾಯಿಂದ ಬೇರೆ ಮಾಡೋದಕ್ಕೆ ಸೈಕಾಸಿಸ್ ಹೊಸ ಮೆಥಡ್ನ ನಾನು ಪ್ರಯೋಗ ಮಾಡ್ತೀನಿ. ಈಗ ನನಗೆ ಏನಾಗಬೇಕು ಹೇಳಿ. ನಾಗವಲ್ಲಿನ ನಾಶ ಮಾಡೋಕೆ ನಿಮ್ಮ ಪೂಜೆಯಿಂದ ಮಾತ್ರ ಸಾಧ್ಯ. ದಯವಿಟ್ಟು ಗಂಗಾಗೋಸ್ಕರ ಪೂಜೆ ಮಾಡಿ ಆಚಾರ್ಯ. ಖಂಡಿತವಾಗ್ಲೂ ಮಾಡ್ತೇನೆ. ಹಲೋ ಮೈ ಡಿಯರ್ ಫ್ರೆಂಡ್. ವಾಣಿ ಒಡವೆ ತಗೊಳ್ಳೋಕ್ಕೋಸ್ಕರ ಗಂಗಾ ಅವಳ ಜೊತೆ ಬರೋದಕ್ಕೆ ನಾನು ಕರೆದಿದ್ದಾಳೆ. ನೀವು ಖಂಡಿತ ಬರ್ತೀರಲ್ಲ ವಿಜಯ್? ಖಂಡಿತ ಬರ್ತೀನಿ. ರಸ್ತೆಯಲ್ಲಿ ಹೋಗುವಾಗ ಗಂಗಾ ನಾಗವಲ್ಲಿಯಾಗಿ ಬದಲಾಗಿ ನನ್ನ ಮೇಲೆ ಸೇಡ್ ತೀರಿಸ್ಕೊತಾಳೆ. ಇದು ಅವಳ ಪ್ಲಾನ್. ಅಂದ್ರೆ ನೀನ್ ಹೇಳಿದ್ದ ದಿನ ಇವತ್ತೇ ದುರ್ಗಾಷ್ಟಮಿ ದಿನ. ಈಗ ಏನ್ ಮಾಡೋದು ವಿಜಯ್? ಈಗ ನಾನು ಹೇಳಿದಾಗ ನೀನು ಕೇಳಬೇಕು. ಒಡವೆ ತಗೊಳಕ್ ಹೊರಟು ನಿಂತಿರೋ ಗಂಗಾನ ವಿಜಯ್ ಜೊತೆ ಹೋಗ್ಬೇಡ ಅಂತ ಹೇಗಾದ್ರೂ ಮಾಡಿ ನೀ ತಡಿಬೇಕು.
ಹಾಗೆ ತಡೆದ್ರೆ ತಡಿ, ತಡೆದ್ ನೋಡು. ಎಲ್ಲ ಹೊರಟಿದ್ಯಾ? ಮರ್ತ್ಬಿಟ್ರಾ? ವಾಣಿಗೆ ಒಡವೆ ತರೋದಕ್ಕೆ ನಾನು ವಿಜಯ್ ಹೋಗ್ತೀವಿ ಅಂತ ಹೇಳಿದ್ನಲ್ಲ. ಅದಕ್ಕೆ ಈಗೇನು ಅವಸರ? ಇವತ್ತು ಶುಕ್ರವಾರ, ಒಳ್ಳೆ ದಿನ. ಇವತ್ತು ಬಿಟ್ರೆ ಇನ್ 2 ವಾರ ಒಳ್ಳೆ ದಿನ ಇಲ್ವಂತೆ. ಅದಕ್ಕೆ ಹೋಗಿ ಬಂದ್ಬಿಡ್ತೀವಿ. ನೀನ್ ವಿಜಯ್ ಜೊತೆ ಹೋಗೋದು ನನಗಿಷ್ಟ ಇಲ್ಲ. ಯಾಕೆ? ನೀನ್ ಅವನ ಜೊತೆ ಹೋಗ್ಬಾರ್ದು. ಯಾಕೆ? ನೀನ್ ಅವನ ಜೊತೆ ಹೋಗ್, ನಾನು ಬಿಡಲ್ಲ. ವಾಣಿಗೆ ಬೇಕಾಗಿರೋ ಒಡವೆ ಎಲ್ಲ ನಾನೇ ತೊಗೊಂಬಂದು ಕೊಡ್ತೀನಿ. నన్ను వాడితో వెళ్ళడానికి వదలవా? ఒరేయ్ కుక్క, నీకెంత ధైర్యం ఉంటే వాడితో వెళ్ళొద్దని చెప్తావు? వచ్చే దుర్గాష్టమి రోజు నిన్ను నిప్పుతో కాల్చి చంపకపోతే నా పేరు నాగవల్లి కాదు. ಗಂಗಾ! ನಾನೇನೋ ಮಾಡ್ದೆ ಅಲ್ಲ? ಇಲ್ವಲ್ಲ? ನಾನೇನೋ ಮಾಡ್ದೆ ರಮೇಶ್? ಇಲ್ಲ ಗಂಗಾ, ಇಲ್ಲ, ನಾನೇನೋ ಮಾಡ್ದೆ. ಇಲ್ಲ ಕಣೋ. ಇಲ್ಲ, ನನಗೆ ಗೊತ್ತು ನಾನೇನೋ ಮಾಡ್ದೆ. ಇಲ್ಲ ರಾಜ, ಇಲ್ಲ, ನಾನೇನೋ ಮಾಡ್ದೆ. ಇಲ್ಲ ಗಂಗಾ. ನನಗೇನೋ ಆಗೋಗಿದೆ. ಇಲ್ಲ ಗಂಗಾ, ನೀನೇನು ಮಾಡಿಲ್ಲ ಗಂಗಾ. ಇಲ್ಲ ರಾಜ, ನೀನೇನು ಮಾಡಲಿಲ್ಲ ಗಂಗಾ. ನಾನೇನಾದ್ರೂ ಮಾಡಿದ್ರೆ ನನಗೆ ಕ್ಷಮಿಸ್ಬಿಡಿ. ನನ್ನನ್ನ ದ್ವೇಷಿಸಲ್ಲ ತಾನೆ? ಅಯ್ಯೋ, ಏನು ಮಾತಾಡ್ತೀಯ? ದಯವಿಟ್ಟು ಕ್ಷಮಿಸ್ಬಿಡಿ. ಗಂಗಾ, ನನ್ನ ದ್ವೇಷಿಸಲ್ಲ ತಾನೆ? ಇಲ್ಲಪ್ಪ. ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನಾನು ನೀನು ದ್ವೇಷಿಸ್ತೀನೇನೋ? ನೀನು ಪ್ರಾಣ ಕಡೋ. ಐ ಲವ್ ಯು, ಐ ಲವ್ ಯು ಗಂಗಾ. ಗಂಗಾ, ಗಂಗಾ, ಗಂಗಾ. ನನ್ನ ಮೇಲೆ ಕೋಪ ಇಲ್ಲ ತಾನೆ? ನನ್ನ ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸ್ಬಿಡಿ. ನನ್ನ ಮೇಲೆ ಕೋಪ ಇಲ್ಲ ತಾನೆ? ಕ್ಷಮಿಸ್ಬಿಡಿ. ಸಾಕು ವಿಜಯ್, ಸಾಕು. ನನ್ನ ಹೆಂಡತಿ ಸ್ಥಿತಿನ ನೋಡಕ್ಕಾಗ್ತಿಲ್ಲ. ಇನ್ನು ಅವಳು ಸೇಡ್ ತೀರ್ಸ್ಕೊಳ್ತೀನಿ ಅಂತ ನಿನ್ ಜೀವ ತೆಗೆದು ಹೇಗೋ ಸಹಿಸ್ಕೊಳ್ಳಿ. ಬೇಡಪ್ಪ, ಮೊದಲು ಇಲ್ಲಿಂದ ಹೊರಟೋಗು. ಏನ್ ಹೇಳ್ತಿದ್ಯಾ ರಮೇಶ್? ಗಂಗಾನ ನಾನ್ ನೋಡ್ಕೊಳ್ತೀನಪ್ಪ. ಅವಳು ಲಂಡನ್ಗೋ ಅಮೆರಿಕಾಗೋ ಜಪಾನ್ಗೋ ಕರ್ಕೊಂಡು ನಾನು ಗುಣಪಡಿಸ್ತೇನೆ. ಆದ್ರೆ ನನ್ನ ಹೆಂಡತಿಗೋಸ್ಕರ ನೀನ್ ಜೀವ ಕೊಡೋದು ಹೇಗೋ ಸರಿ. ಬೇಡ ಪ್ಲೀಸ್ ವಿಜಯ್, ಪ್ಲೀಸ್, ಮೊದಲಿಂದ ಹೊರಟೋಗು. ನಾನೊಬ್ಬ ಡಾಕ್ಟ್ರು. ನನ್ನ ಜೀವಕ್ಕೆ ಹೆದರಿ ನನ್ನ ಪೇಷಂಟ್ನ ಬಿಟ್ಬಿಟ್ಟು ಹೊರಟೋದ್ರೆ ನಾ ಡಾಕ್ಟ್ರು ಓದಿದ್ದೇ ವೇಸ್ಟು. ಅದು ಅಲ್ಲದೆ ನಮ್ಮ ಗಂಗಾನ ಯಾರು ಕಾಪಾಡ್ತಾರೆ? ಆದರೆ ನೀ ಸಹಕಾರ ಕೊಟ್ರೆ ಖಂಡಿತ ನಾನು ನಮ್ಮ ಗಂಗನ್ ಕಾಪಾಡ್ತೀನಿ. ನೀನೇನೋ ಗಂಗನ್ ಕಾಪಾಡ್ತೀಯ, ಆದ್ರೆ ನಿನ್ನನ್ನು ಯಾರೋ ಕಾಪಾಡ್ತಾರೆ. ಆದರೆ ನೀನ್ ಧೈರ್ಯವಾಗಿದ್ದು ನಾನು ಹೇಳ್ದಾಗ ಕೇಳಬೇಕು, ಓಕೆ? ಸರ್, ಯಾಕೆ ಸರ್ ನನ್ನ ಬರಕ್ಕೆ ಹೇಳಿದ್ರಿ? ನನ್ನ ಜೊತೆ ಬನ್ನಿ, ಕಮ್.
ಆ ಮಂಡರದಲ್ಲಿ ನಾಗವಲ್ಲಿನ ಕರ್ಕೊಂಬಂದು ಕೂರಿಸ್ಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಓಂ ಹ್ರೇಂ ಯೋಗಿನಿ ಯೋಗಿನಿ ಯೋಗೀಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಹೃದಯಂ ಮಮ ವಶಂ ಆಕರ್ಷಯ ಸ್ವಾಹಾ. ಜಂಗಮಸ್ಯ ಮುಖಹೃದಯಂ ಮಮ ವಶಂ ಆಕರ್ಷಯ ಸ್ವಾಹಾ. ಓಂ ಹ್ರೇಂ ಯೋಗಿನಿ ಯೋಗಿನಿ ಯೋಗೀಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಹೃದಯಂ ಮಮ ವಶಂ ಆಕರ್ಷಯ ಸ್ವಾಹಾ. ಓಂ ಹ್ರೇಂ ಯೋಗಿನಿ ಯೋಗಿನಿ ಯೋಗೀಶ್ವರಿ ಯೋಗ ಭಯಂಕರಿ ಸಕಲ ಸ್ಥಾವರ ಜಂಗಮಸ್ಯ ಮುಖಹೃದಯಂ ಮಮ ವಶಂ ಆಕರ್ಷಯ ಸ್ವಾಹಾ. ಇಲ್ಲಿ ಕರ್ಕೊಂಡು ಬನ್ನಿ ಅವಳನ್ನ. ಯಾರು ನೀನು? ఈ రోజు దుర్గాష్టమి. వాడిని కాల్చి బూడిద చేసి నా పగ తీర్చుకోవాలి. ನೀನು ಅವನ್ನ ಸಾಯಿಸಿದ ಮೇಲೆ ಈ ದೇಹನ ಬಿಟ್ಟು ಹೊರಟೋಗ್ತೀಯಾ? వెళ్ళిపోతాను. నిజంగా నేను వెళ్ళిపోతాను. ఏయ్, ಅವನ ಮೇಲೆ ಎಣ್ಣೆ ಸುರಿರೋ. ತಗೋ, ಸುಟ್ಟು ಬಿಡು ಅವನ್ನ. ಸಬ್ ಕಾನ್ಶಿಯಸ್ ಇಲ್ಲಿ ಇದೆಯಾ ಈಗ? ನೀನ್ ಕೇಳ್ತಾ ಇರೋ ಮಾತುಗಳು ನಂದು. ಯು ಆರ್ ಗಂಗಾ. ರಿಲ್ಯಾಕ್ಸ್. ಸ್ಲೋಲಿ ಓಪನ್ ಯುವರ್ ಐಸ್. ಯು ಆರ್ ಗಂಗಾ. ಯು ಆರ್ ಗಂಗಾ. ಯಾರು ನೀನು? ಗಂಗಾ. ನಿನ್ ಪೂರ್ತಿ ಹೆಸರು? ಗಂಗಾ ರಮೇಶ್. ನಾನು ಯಾರು? ವಿಜಯ್. ಹೌ ಡು ಯು ಫೀಲ್? ನನ್ನ ಮನಸ್ಸು ಹೃದಯ ಹಗುರವಾಗಿದೆ ಅನ್ನಿಸ್ತಾ ಇದೆ. ಫ್ಯಾಂಟಾಸ್ಟಿಕ್. ಈ ಕರ್ಕೊಂಡೋಗ್ಯಾ ನಿನ್ ಹೆಂಡ್ತಿನ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅಮೇರಿಕಾ, ಚೈನಾ, ಜಪಾನ್ ಎಲ್ಲಿ ಬೇಕಾದ್ರೂ ಕರ್ಕೊಂಡೋಗು. ಟ್ರೀಟ್ಮೆಂಟ್ಗೆಲ್ಲ ಟಕ್ರೆ ಟಕ್ರೆ ಟಕ್ರೆ
ಇವತ್ತಿನಿಂದ ಬೇಕಾದ್ರೆ ನಿನ್ನ ರೂಮ್ನ ನಾಗವಲ್ಲಿ ರೂಮ್ಗೆ ಶಿಫ್ಟ್ ಮಾಡ್ಕೋ. ಹ್ಯಾವ್ ಎ ನೈಸ್ ಟೈಮ್. ಗಾಡ್ ಬ್ಲೆಸ್ ಯು. ಬಾಯ್. ಕ್ಯಾಪ್ಟನ್, ನಿಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀವು ನನಗೆ ಹೇಳ್ತಿರೋ ಥ್ಯಾಂಕ್ಸ್ನ ನನಗೋಸ್ಕರ ಇನ್ನೊಬ್ರು ಕಾಯ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಬೇಕು. ಗಂಗಾ ವಾಸಿ ಆಗೋದಾದ್ರೆ 1 ಸಲ ಅಲ್ಲ 100 ಸಲ ಬೇಕಾದ್ರೂ ನೀವು ಹೇಳ್ದಾಗ ನಟಿಸ್ತೀನಿ ಅಂತ ಸೌಮ್ಯ ಅವತ್ತು ಹೇಳಿದ್ಲು. ಸೊ ಮೊದಲು ಆಕೆಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಬರ್ಲಾ? ಬಾಯ್. ಹಾಯ್. ಹಾಯ್. ಸೌಮ್ಯ, ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ನೀವು ನನಗೆ ಮಾಡಿರೋ ಸಹಾಯಕ್ಕೆ, ನೀವು ನನಗೆ ಕೊಟ್ಟಿರೋ ಸಹಕಾರಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಯಾಕೆಂದ್ರೆ ನಿಮ್ಮ ಸಹಾಯ ಅದೆಲ್ಲದಕ್ಕಿಂತನೂ ಮೀರಿದ್ದು. ಸೌಮ್ಯ, ಬಹಳ ದಿವಸದಿಂದ ನಿಮ್ಗೊಂದು ವಿಷಯ ಹೇಳಬೇಕು ಅಂತ. ಹೇಳ? ಹೇಳಿ. ಇಷ್ಟು ವರ್ಷ ನಮ್ಮ ತಾಯಿ ನಾನು ಮದುವೆ ಮಾಡ್ಕೊಂತ ಬಲವಂತ ಮಾಡ್ತಾ ಇದ್ರು. ನಾನು ಮದುವೆ ಮಾಡ್ಕೊಂಡಿರ್ಲಿಲ್ಲ. ಯಾಕೆ ಗೊತ್ತಾ? ನಾನೊಬ್ಬ ಸೈಕಿಯಾಟ್ರಿಸ್ಟ್ ಡಾಕ್ಟರ್. ನಾನು ಮಾಡೋ ಕೆಲಸ ನನ್ನ ಕೈ ಹಿಡಿಯೋ ಹುಡುಗಿಗೆ ಸಮಸ್ಯೆ ಆಗಬಾರ್ದು ಅಂತ ಇಷ್ಟು ವರ್ಷ ನಾನು ಮದುವೆ ಮಾಡ್ಕೊಳ್ದೇನೆ ಇದ್ದೆ. ಆದರೆ ನಿಮ್ಮನ್ನು ನೋಡಿದ್ಮೇಲೆ ನನ್ನ ಜೀವನದಲ್ಲಿ ನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಹುಡುಗಿ ನೀವೇ ಅಂತ ನನಗನ್ನಿಸ್ತು. ನಿಮಗೆ ನಾನು ಒಪ್ಪಿಗೆ ಆದರೆ ನಮ್ಮ ತಾಯಿನ ಹೆಣ್ಣು ನೋಡೋಕ್ಕೆ ನಿಮ್ಮನೆ ಕಳಿಸ್ಕೊಡ್ಲಾ? ನನ್ನ ಮೊಮ್ಮಗಳನ್ನ ಯಾರು ಮದುವೆ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ರಲ್ಲ, ನಿಮ್ಮ ಅಭ್ಯಂತರ ಇಲ್ದಿದ್ರೆ ನಾನು ಓಕೆನಾ? ಬುದ್ಧಿ, ನಿಮ್ ಕೈ ಹಿಡಿಯಕ್ಕೆ ನನ್ನ ಮೊಮ್ಮಗಳು ನಿಜವಾಗ್ಲೂ ತುಂಬಾ ಪುಣ್ಯ ಮಾಡಿರ್ಬೇಕು. ಅದು ಅಬ್ಬ, ನೀನ್ ಎಲ್ಲಿದ್ದರೂ ಹೇಗಿದ್ದರೂ ನನ್ ಜೊತೆಲೇ ಇರ್ಬೇಕು. ಬಾ. ಇರೋ ಕುಳ. ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡು ನಿಮ್ ಜೊತೆ ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ನನಗೆ ಗೊತ್ತು, ನೀವು ನನ್ನ ಖಂಡಿತವಾಗೂ ಕ್ಷಮಿಸಿದ್ರ. ಮತ್ತೆ ನೀವು ತಪ್ಪು ಮಾಡ್ತಾ ಇದ್ದೀರಾ. ನಾನು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ನೀವೇ ಯಾಕೆ ತಿಳ್ಕೊತಿದ್ದೀರಾ? ನಿಜ ಹೇಳಬೇಕು ಅಂತಂದ್ರೆ ಕ್ಷಮಿಸ್ಬೇಕಾಗಿರೋದು ನಾನಲ್ಲ, ನೀವು. ಬರಲಾ? ಮತ್ತೆ ಬರ್ತೀರಾ? ನಾನ್ ಬರೋದಕ್ಕಿಂತ ಮತ್ತೆ ಅವ್ರು ಬರ್ತಾ ಇರ್ಬೇಕು. ನೀವು ಬರ್ತಾ ಇದ್ರೆ ಚೆನ್ನ.